ಹಾಯ್ ವೀಕ್ಷಕರೇ, ತ್ರಿನೇತ್ರ ಪ್ರಾಪರ್ಟಿ ಕಡೆಯಿಂದ ಚೇತನ್ ಮಾಡೋ ನಮಸ್ಕಾರಗಳು. ಇವತ್ತು ನಾವು ಸರ್ ಎಂ ವಿಶ್ವೇಶ್ವರ BDS ಸೈಟ್ನಲ್ಲಿ ಕಟ್ಟಿರೋ ಒಂದು ಡೂಪ್ಲೆಕ್ಸ್ ಹೌಸ್ ನೋಡೋದಕ್ಕೆ ಬಂದಿದ್ದೀವಿ. ಈ ಒಂದು ಮನೆ ನಿಮಗೆ 20x30 ಸೌತ್ ಫೇಸಿಂಗ್ ಸೈಟ್ನಲ್ಲಿ ಕಟ್ಟಿರೋಂಥದ್ದು. ಮನೆ ಮುಂದೆ ನಿಮಗೆ 30 ಫೀಟ್ ವೈಟ್ ಟಾರ್ ರೋಡ್ ಇದೆ. ಬಿಲ್ಡಿಂಗ್ ಹೇಗಿದೆ ಅಂತ ನೋಡ್ಕೊಳ್ಳಿ. ಬಿಲ್ಡಿಂಗ್ ಎಲಿವೇಷನ್ನಲ್ಲಿ ನಿಮಗೆ ನ್ಯಾಚುರಲ್ ಸ್ಟೋನ್ ಕ್ಲಾಡಿಂಗ್ ಮಾಡಿರೋವಂಥದ್ದು. ಗ್ರೌಂಡ್ ಫ್ಲೋರ್ನ ಪಾರ್ಕಿಂಗ್ ಗೇಟ್ ಬಂದು ನಿಮಗೆ MS ಟ್ಯೂಬ್ಸ್ ಆಗಿ CNC ಕಟಿಂಗ್ ಶೀಟ್ ಯೂಸ್ ಮಾಡಿರೋವಂಥದ್ದು. ಇಲ್ಲಿ ಗ್ರೌಂಡ್ ಫ್ಲೋರ್ ಪೂರ್ತಿ ನಿಮಗೆ ಪಾರ್ಕಿಂಗ್ ಏರಿಯಾ ಕೊಟ್ಟಿರುವಂಥದ್ದು. ಇಲ್ಲಿ ನಿಮಗೆ ಗ್ರಾನೈಟ್ ಹಾಗೆ ಟೈಲ್ ಎರಡು ಕಾಂಬಿನೇಷನಲ್ಲಿ ಫ್ಲೋರಿಂಗ್ ಮಾಡಿರೋವಂಥದ್ದು. ಇಲ್ಲಿ ನಿಮಗೆ ಕಾವೇರಿ ವಾಟರ್ ಮೀಟರ್ ಬರುತ್ತೆ. ಈ ಕಡೆ ಎಲೆಕ್ಟ್ರಿಕ್ ಮೀಟರ್ ಬೋರ್ಡ್ ಬರೋವಂಥದ್ದು. ಇಲ್ಲಿ ನೋಡೋದಾದರೆ ನೀವು ಇಲ್ಲಿ ಸಂಪ್ ಬರೋವಂಥದ್ದು, ಇದು ಬೋರ್ವೆಲ್ ಬರೋವಂಥದ್ದು. ಸ್ಟೇರ್ ಕೇಸ್ ಕೆಳಗಡೆ ಸಿಲಿಂಡರ್ ಇಡೋದಕ್ಕೆ ಪ್ರೊವಿಷನ್ ಮಾಡಿದ್ದಾರೆ. ಪಾರ್ಕಿಂಗ್ ನಿಮಗೆ ಸ್ಪೇಷಿಯಸ್ ಆಗಿದೆ. ಆರಾಮಾಗಿ ನೀವು 2 ರಿಂದ 3 ಕಾರ್ಸ್ ಹಾಗೆ 2 ವೀಲರ್ಸ್ ಪಾರ್ಕ್ ಮಾಡುವಷ್ಟು ಸ್ಪೇಸ್ ಸಿಗುತ್ತೆ. ಈ ಕಡೆ ನಿಮಗೆ 2 ವೀಲರ್ ಸ್ಪೇಸ್ ಪಾರ್ಕಿಂಗ್ ಸ್ಪೇಸ್ ಸಿಗುವಂಥದ್ದು. ನಿಮ್ಮ ಮೇಲೆ ನೋಡೋದಾದ್ರೆ ನಿಮಗೆ ಸ್ಟೇರ್ ಕೇಸ್ನಲ್ಲಿ ಮೇಲ್ ಕಂಟಿನ್ಯೂ ಮಾಡೋದು ನಿಮ್ಗೆ ಈಗ ಫಸ್ಟ್ ಫ್ಲೋರ್ನಲ್ಲಿ ಡೂಪ್ಲೆಕ್ಸ್ ಹೌಸ್ ಸ್ಟಾರ್ಟ್ ಆಗುವಂಥದ್ದು. ಸ್ಟೇರ್ ಕೇಸ್ನಲ್ಲಿ ಬಂದು ಆಂಟಿಸ್ಕಿಡ್ ಲಪೋತ್ರ ಗ್ರಾನೈಟ್ ಹಾಕಿದ್ದಾರೆ. ರೈಲಿಂಗ್ ಬಂದು SS ಟ್ಯೂಬ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ಮೇನ್ ಡೋರ್ ಫ್ರಂಟ್ ವಾಲ್ನಲ್ಲಿ 7 ಫೀಟ್ ಹೈಟರ್ಗೂ ಗ್ರಾನೈಟ್ ಕ್ಲಾಡಿಂಗ್ ಮಾಡಿರೋವಂಥದ್ದು. ಮೇನ್ ಡೋರ್ನಲ್ಲಿ ಬಂದು ಒಂದು ಸೈಡ್ನಲ್ಲಿ ಫಿಕ್ಸೆಡ್ ವಿಂಡೋ ಕೊಟ್ಟಿದ್ದಾರೆ. ಬರ್ಮಾಟಿಕ್ನಲ್ಲಿ ಮಾಡಿರೋಂಥ ವಾಸ್ಕಲ್ ಆಗಿ ಡೋರ್ ಸಿಗುವಂಥದ್ದು ನಿಮ್ಗೆ ಇಲ್ಲಿ ನೋಡ್ಬೋದು. ಇನ್ನು ನಾವು ಒಳಗೆ ಎಂಟ್ರಿ ಆದರೆ ಒಂದು ಕಡೆ ನಿಮಗೆ ಲಿವಿಂಗ್ ಏರಿಯಾ ಬರ್ತದೆ, ಎರಡು ಕಡೆ ನಿಮಗೆ ಕಿಚನ್ ಏರಿಯಾ ಬರುತ್ತೆ. ಲಿವಿಂಗ್ನಲ್ಲಿ ನಿಮಗೆ 2 ವಿಂಡೋಗಳು ಸಿಗುತ್ತೆ. ಸ್ಲೈಡಿಂಗ್ UPVC ವಿಂಡೋಸ್ ಹಾಕಿರೋವಂಥದ್ದು ಪೂರ್ತಿ ಬಿಲ್ಡಿಂಗ್ನಲ್ಲಿ. MS ಗ್ರಿಲ್ ಮಾಡಿದ್ದಾರೆ. 2 ಕಡೆ ಸ್ಲೈಡಿಂಗ್ ವಿಂಡೋ ಸಿಗುತ್ತೆ. ಈ ವಾಲ್ನಲ್ಲಿ ರಾಯಲ್ ಪ್ಲೇ ಪೇಂಟ್ ಮಾಡಿದ್ದಾರೆ. ಈ ಕಡೆ ನಿಮಗೆ ಪೂಜಾ ರೂಮ್ ಬರುವಂಥದ್ದು. ಪೂಜಾ ರೂಮ್ ಡೋರ್ ಮತ್ತು ವಾಸ್ಕಲ್ನಲ್ಲಿ ಟೀಕುಡ್ ಯೂಸ್ ಮಾಡಿರುವಂಥದ್ದು. ಸ್ಲ್ಯಾಬ್ನಲ್ಲಿ ಬಂದು ಗ್ರಾನೈಟ್ ಹಾಕಿದ್ದಾರೆ. ಸ್ಲ್ಯಾಬ್ ಕೆಳಗಡೆ ನಿಮಗೆ ಸ್ಟೋರೇಜ್ ಸ್ಪೇಸ್ ಕೊಟ್ಟು ವಾಲ್ನಲ್ಲಿ ಬಂದು ವಿಟ್ರಿಫೈಡ್ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಈ ಕಡೆ ಸ್ಟೇರ್ ಕೇಸ್ ಕೆಳಗಡೆ ನಮಗೆ ಸ್ಟೋರೇಜ್ ಸ್ಪೇಸ್ ಆಗಿ TV ಕ್ಯಾಬಿನೆಟ್ ಇಲ್ಲಿ ಬರುವಂಥದ್ದು ನೋಡ್ಬೋದು. ಇದು TV ಕ್ಯಾಬಿನೆಟ್ ಆಗಿ ಈ ಕಡೆ ಒಂದು ಸ್ಟಡಿ ಟೇಬಲ್ ಕೊಟ್ಟಿರುವಂಥದ್ದು ವಿಂಡೋ ಹತ್ರ. ಸೀಲಿಂಗಲ್ಲಿ POP ಇಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯೆಂಟ್ ಲೈಟಿಂಗ್ ಮಾಡಿದ್ದಾರೆ. ಹಾಗೆ ಈ ಕಡೆ ನಮಗೆ ಕಿಚನ್ ಏರಿಯಾ ಬರುತ್ತೆ. ಇಲ್ಲೂ ಕೂಡ ಒಂದು ಸ್ಲೈಡಿಂಗ್ UPVC ವಿಂಡೋ ಬರುವಂಥದ್ದು. ಇದು ಓಪನ್ ಕಿಚನ್ ಏರಿಯಾ ಬರುವಂಥದ್ದು. ಕಿಚನ್ ಏರಿಯಾ ಬಾಟಮ್ ಕ್ಯಾಬಿನೆಟ್ ಅಲ್ಲಿ ನಿಮಗೆ 5 SS ಬ್ಯಾಸ್ಕೆಟ್ ಆಗಿ ಸ್ಟೋರೇಜ್ ಸ್ಪೇಸ್ ಕೊಟ್ಟು ಸ್ಲ್ಯಾಬ್ನಲ್ಲಿ 20 mm ಗ್ರಾನೈಟ್ ಹಾಕಿದ್ದಾರೆ. ಇಲ್ಲಿ ಬಂದು 2 ಫೀಟ್ನ ಒಂದು ಕ್ವಾಟ್ಸ್ ಸಿಂಕ್ ಯೂಸ್ ಮಾಡಿರುವಂಥದ್ದು. ವಾಲ್ನಲ್ಲಿ ಬಂದು ಡಿಜಿಟಲ್ ಟೈಲ್ ಕ್ಲಾಡಿಂಗ್ ಮಾಡಿ ಅದ್ರ ಮೇಲೆ ಟಾಪ್ ಕ್ಯಾಬಿನೆಟ್ ಅಲ್ಲಿ ಸ್ಟೋರೇಜ್ ಸ್ಪೇಸಸ್ ಕೊಟ್ಟಿರುವಂಥದ್ದು. ಇಲ್ಲಿ ಕೂಡ ನಿಮ್ಗೆ ಒಂದು ಕಾರ್ನರ್ ವಿಂಡೋ ಬರುವಂಥದ್ದು, UPVC ಸ್ಲೈಡಿಂಗ್ ವಿಂಡೋ ಬರುವಂಥದ್ದು. ಈ ಕಡೆ ನಿಮ್ಗೊಂದು ಟಾಲ್ ಯೂನಿಟ್ ಟೈಪ್ ಮಾಡಿರುವಂಥದ್ದು ಸ್ಟೋರೇಜ್ಗೆ. ಹಾಗೆ ಟಾಲ್ ಯೂನಿಟ್ ಪಕ್ಕದಲ್ಲೇ ಡೈನಿಂಗ್ ಏರಿಯಾ ಬರುವಂಥದ್ದು, ಓಪನ್ ಡೈನಿಂಗ್ ಏರಿಯಾ ಬರುತ್ತೆ. ಈ ಕಡೆ ಮತ್ತೆ ನಾವು ಲಿವಿಂಗ್ ಕಡೆ ಬಂದರೆ ಇಲ್ಲಿ ವಿಂಡೋ ಆಪೋಸಿಟ್ ಅಲ್ಲಿ ನಮಗೆ ಒಂದು ಹ್ಯಾಂಡ್ ವಾಶ್, ಕೌಂಟರ್ ಟಾಪ್ ಹ್ಯಾಂಡ್ ವಾಶ್ ಕೊಟ್ಟು ಅದ್ರ ಪಕ್ಕದಲ್ಲಿ ಕಾಮನ್ ವಾಶ್ರೂಮ್ ಕೊಟ್ಟಿದ್ದಾರೆ. ಈ ಕಾಮನ್ ವಾಶ್ರೂಮ್ ಪಕ್ಕದಲ್ಲೇ ಸೆಕೆಂಡ್ ಫ್ಲೋರ್ಗೆ ಹೋಗೋದಕ್ಕೆ ಸ್ಟೇರ್ ಕೇಸ್ ಸಿಗುವಂಥದ್ದು. ಇಲ್ಲಿ ಇಂಟೀರಿಯರ್ ಸ್ಟೇರ್ಸಲ್ಲಿ ಕೂಡ ಸೇಮ್ ಆಂಟಿಸ್ಕಿಡ್ ಲಪೋತ್ರ ಗ್ರಾನೈಟ್ ಯೂಸ್ ಮಾಡಿ ರೈಲಿಂಗಲ್ಲಿ SS ಟ್ಯೂಬ್ಸ್ ಯೂಸ್ ಮಾಡೋದು. ಇಲ್ಲಿ ಒಂದು ವಿಂಡೋ ಕೊಟ್ಟಿರುವಂಥದ್ದು, ಸ್ಲೈಡಿಂಗ್ 3 ಟ್ರ್ಯಾಕ್ ವಿಂಡೋ. ಇಲ್ಲಿ ಕೂಡ ನಿಮಗೆ ಒಂದು 2 ರೂಮ್ಗಳು ಸಿಗುತ್ತೆ ಈ ಫ್ಲೋರ್ನಲ್ಲಿ. ಒಂದು ಕಿಡ್ಸ್ ರೂಮ್ ಸಿಗುವಂಥದ್ದು, ಇದು ಒಂದು ಕಿಡ್ಸ್ ರೂಮ್ ಬರುವಂಥದ್ದು. ಕಿಡ್ಸ್ ರೂಮಲ್ಲಿ ಒಂದು 3 ಟ್ರ್ಯಾಕ್ ಸ್ಲೈಡಿಂಗ್ ವಿಂಡೋ ಸಿಗುತ್ತೆ. ಈ ಕಡೆ ನಿಮ್ಗೆ ಅಟ್ಯಾಚ್ ವಾಶ್ರೂಮ್ ಸಿಗುವಂಥದ್ದು. ಈ ವಾಲ್ನಲ್ಲಿ ರಾಯಲ್ ಪ್ಲೇ ಪೇಂಟ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಡೋರ್ ಬ್ಯಾಕ್ ಸೈಡಲ್ಲಿ 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಆಗಿ ಮೇಲೆ ಲಾಫ್ಟ್ ಮಾಡಿರುವಂಥದ್ದು. ಇಲ್ಲೂ ಕೂಡ ಒಂದು ಸ್ವಲ್ಪ ಸ್ಪೇಸ್ ಸಿಗುತ್ತೆ. ಡ್ರೆಸ್ಸಿಂಗ್ ಮಿರರ್ ಮಾಡ್ಕೊಳ್ಬೋದು ಇಲ್ಲಿ. ಹಾಗೆ ರೂಮ್ಸಲ್ಲಿ ಫ್ಯಾನ್ಸ್ ಕೂಡ ಹಾಕಿರೋವಂಥದ್ದು. ವಾಶ್ರೂಮಲ್ಲಿ ನಿಮಗೆ 7 ಫೀಟ್ ಹೈಟ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಫಿಟ್ಟಿಂಗ್ಸ್ ಯಾವುದೂ ಇನ್ನೂ ಆಗಿಲ್ಲ. ಫಿಟ್ಟಿಂಗ್ಸ್ ಬಂದು ಸೇಲ್ ಆದ್ಮೇಲೆ ಮಾಡ್ತೀವಿ ಅಂತ ಹೇಳಿರೋದು ಓನರ್. ಈ ಕಡೆ ನಮಗೊಂದು ಮಾಸ್ಟರ್ ಬೆಡ್ರೂಮ್ ಸಿಗುವಂಥದ್ದು. ಮಾಸ್ಟರ್ ಬೆಡ್ರೂಮಲ್ಲಿ ನಿಮಗೆ 2 ವಿಂಡೋಗಳು ಕೊಟ್ಟಿರುವಂಥದ್ದು, ಸ್ಲೈಡಿಂಗ್ ವಿಂಡೋಸ್. ಹಾಗೆ ಇಲ್ಲಿ ಡ್ರೆಸ್ಸಿಂಗ್ ಮಿರರ್ ವಿತ್ 2 ಡೋರ್ ಓಪನ್ ಟೈಪ್ ಡೋರ್ನ ವಾರ್ಡ್ರೋಬ್ ಸಿಗುತ್ತೆ. ಅದ್ರ ಮೇಲೆ ಲಾಫ್ಟ್ ಕೊಟ್ಟಿದ್ದಾರೆ. ಈ ಕಡೆ ವಾಲ್ನಲ್ಲಿ ರಾಯಲ್ ಪ್ಲೇ ಪೇಂಟ್ ಮಾಡಿರುವಂಥದ್ದು. ಇಲ್ಲಿ ನಿಮಗೆ ಕಾಟ್ ಹಾಕೋದಕ್ಕೆ ಸ್ಪೇಸ್ ಸಿಗುತ್ತೆ.
ಈ ರೂಮ್ನಲ್ಲಿ ಕೂಡ ಫ್ಯಾನ್ ಹಾಕಿದ್ದಾರೆ. ಇಲ್ಲಿ ಬರೋದಾದ್ರೆ ನಿಮಗೆ ಇಲ್ಲೂ ಕೂಡ ಒಂದು 3 ಡೋರ್ ಓಪನ್ ಟೈಪ್ ಡೋರ್ನ ವಾರ್ಡ್ರೋಬ್ ಅದ್ರ ಮೇಲೆ ಲಾಫ್ಟ್ ಸಿಗುತ್ತೆ. ವೆಂಟಿಲೇಟರ್ ಕೊಟ್ಟಿರುವಂಥದ್ದು. ಹಾಗೆ ಇದು ಅಟ್ಯಾಚ್ ವಾಶ್ರೂಮ್ ಬರುವಂಥದ್ದು. ಇಲ್ಲೂ ಕೂಡ ಎಲ್ಲ 7 ಫೀಟ್ ಹೈಟ್ ಟೈಲಿಂಗ್ ಮಾಡಿರುವಂಥದ್ದು. ಈ ವಾಶ್ರೂಮ್ ನಿಮಗೆ ಸ್ಪೇಷಿಯಸ್ ಆಗಿದೆ. ಮತ್ತೆ ನಾವು ಮೇಲೆ ಕಂಟಿನ್ಯೂ ಮಾಡಿದ್ರೆ 3rd ಫ್ಲೋರ್ನಲ್ಲಿ ಕೂಡ ಒಂದು ರೂಮ್ ಹಾಗೆ ಸಿಟ್ಔಟ್ ಏರಿಯಾ ಬರುವಂಥದ್ದು 3rd ಫ್ಲೋರ್ನಲ್ಲಿ. ಇದು ಸಿಟ್ಔಟ್ ಏರಿಯಾಗೆ ಕೊಟ್ಟಿರುವಂಥ ಡೋರ್ ಇದು. ಈ ಕಡೆ ನಿಮಗೆ ರೂಮ್ ಬರುತ್ತೆ. ಈ ರೂಮಲ್ಲಿ ಕೂಡ 2 ವಿಂಡೋಗಳು ಸಿಗುತ್ತೆ. ಒಂದು ವೆಂಟಿಲೇಟರ್ ಟೈಪ್ ಕೊಟ್ಟಿರೋದು, ಇನ್ನೊಂದು ವಿಂಡೋ ಇದೆ. ಹೀಗೆ ಈ ಕಡೆ ವಾಕಿಂಗ್ ವಾರ್ಡ್ರೋಬ್ ಸಿಗುತ್ತೆ. ಇಲ್ಲಿ ನೋಡು, ಇಲ್ಲಿ ವಾಕಿಂಗ್ ವಾರ್ಡ್ರೋಬ್ ಟೈಪ್ ಮಾಡಿರುವಂಥದ್ದು. ಇದ್ರ ಆಪೋಸಿಟಲ್ಲಿ ಅಟ್ಯಾಚ್ ಬಾತ್ರೂಮ್ ಸಿಗುತ್ತೆ. ಹಾಗೆ ಬಾಲ್ಕನಿ ಕೂಡ ಸಿಗುವಂಥದ್ದು. ಸೌತ್ ಫೇಸಿಂಗ್ ರೋಡ್ ಕಡೆ ಬರುವಂಥ ಬಾಲ್ಕನಿ ಇದು. ಬಾಲ್ಕನಿ ರೈಲಿಂಗ್ಸ್ ಅಲ್ಲಿ ಒಂದು SS ಟ್ಯೂಬ್ ಆಗಿ ಟಫ್ ಅಂಡ್ ಗ್ಲಾಸ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಈ MS ಡೋರ್ನಲ್ಲಿ ಹೊರಗಡೆ ಬಂದರೆ ನಮಗೆ ಸಿಟ್ಔಟ್ ಏರಿಯಾ ಸಿಗುವಂಥದ್ದು. ಇಲ್ಲಿ ನಿಮಗೆ ಗ್ರಿಲ್ ವರ್ಕ್ ಮಾಡಿಲ್ಲ, ಗ್ರಿಲ್ ಬೇಕು ಅಂದರೆ ಮಾಡ್ಕೋಬೇಕಾಗತ್ತೆ. ಗ್ರಿಲ್ ವರ್ಕ್ ಮಾಡಿಕೊಟ್ರೆ ನಿಮಗೆ ಫುಲ್ ಕವರ್ಡ್ ಸಿಟ್ಔಟ್ ಏರಿಯಾ ಬರುವಂಥದ್ದು. ಹಾಗೆ ಮೇಲೆ ಟೆರೆಸ್ ಏರಿಯಾಗೆ ಹೋಗೋದಕ್ಕೆ ಇಲ್ಲಿ ಲ್ಯಾಡರ್ ಕೊಟ್ಟಿರುವಂಥದ್ದು. ಮೇಲೆ ಟ್ಯಾಂಕ್ ರೂಮ್ ಆಗಿ ಟೆರೆಸ್ ಏರಿಯಾ ಮೇಲೆ ಬರುವಂಥದ್ದು. ಇದು ಬಂದು ನಿಮಗೆ ಈ ಬಿಲ್ಡಿಂಗ್ ಬಂದು ನಿಮಗೆ ಸರ್ ಎಂ ವಿಶ್ವೇಶ್ವರಯ್ಯ ಲೇಔಟ್ BDA ಸೈಟ್ನಲ್ಲಿ ಕಟ್ಟಿರುವಂಥದ್ದು. ಒಳ್ಳೆ ಲೊಕೇಶನಲ್ಲಿದೆ. ತುಂಬ ಚೆನ್ನಾಗಿ ಇರುವಂಥ ಲೊಕ್ಯಾಲಿಟಿ ಇದು. BDA ಡಾಕ್ಯುಮೆಂಟ್ ಇರುತ್ತೆ. ಅದರಿಂದ ನಿಮಗೆ 100% ಲೋನ್ ಡಾಕ್ಯುಮೆಂಟ್ ಹಾಗೆ ಎಲ್ಲ ಲೀಗಲ್ ಡಾಕ್ಯುಮೆಂಟ್. ಈ ಬಿಲ್ಡಿಂಗ್ ರೇಟ್ ಬಗ್ಗೆ ಹೇಳೋದಾದ್ರೆ ಓನರ್ ಬಂದು ಈ ಬಿಲ್ಡಿಂಗ್ಗೆ 1,35 ಲಕ್ಷ ಕೊಟ್ಟು ಮಾಡ್ತಾ ಇದ್ದಾರೆ. ನಿಮಗೆ ವಿಶ್ವೇಶ್ವರಯ್ಯ ಲೇಔಟಲ್ಲಿ ಇದೇ ಕಡಿಮೆ ಬಜೆಟ್ನಲ್ಲಿ ಇರುವಂಥ ಬಿಲ್ಡಿಂಗ್ ಅಂದರೆ ಇದೆ ಅಂತಲೇ ಹೇಳ್ಬೋದು. ಇದೊಂದೇ ಬಿಲ್ಡಿಂಗ್ ನಿಮಗೆ 1.35 ಬಜೆಟಲ್ಲಿ ಇರೋದು. 2030 ಇದು ಬಿಟ್ಟರೆ ನಿಮಗೆ ಆಲ್ಮೋಸ್ಟ್ ಎಲ್ಲ 1.6575 ಆ ರೇಂಜಲ್ಲೇ ಇರೋವಂಥದ್ದು. ಈ ಬಿಲ್ಡಿಂಗ್ ವಿಸಿಟ್ ಮಾಡಿ ನೀವು ಬೇಕಾದರೆ ಓನರ್ ಜೊತೆ ಡೈರೆಕ್ಟ್ ಸಿಟ್ಟಿಂಗ್ ತೊಗೊಂಡು ನೆಗೋಷಿಯೇಟ್ ಮಾಡ್ಬೋದು. ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಆಗುತ್ತೆ. ಈ ಬಿಲ್ಡಿಂಗ್ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ಸ್ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ವಂದನೆಗಳು. ತ್ರಿನೇತ್ರ ಪ್ರಾಪರ್ಟೀಸ್.